ಇನ್ನೇನಂದ್ರೆ RCB ಬೌಲಿಂಗ್ ಸ್ವಲ್ಪ ವೀಕ್ ಆಗಿರೋದೆ, ಮತ್ತೆ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಮಾಡ್ತಿದೆ ಅಂತ. ಮಾಡ್ತಿದೆ. ಅಂಡ್ ಮೇನ್ RCB ಬೌಲಿಂಗಿಗೆ ಪ್ಲಸ್ ಆಗ್ತಿರೋದು ಯಾರಲ್ಲಿ? ಕೃಣಾಲ್ ಪಾಂಡ್ಯ. ಕೃಣಾಲ್ ಪಾಂಡ್ಯ ಹೌದು. ಮ್ಯಾಚ್ ಟರ್ನ್ ಆಗ್ತಿದೆ ಅನ್ನೋ ಟೈಮಲ್ಲಿ ಬರ್ತಾರೆ, ಒಳ್ಳೆ ಒಂದೇ ವಿಕೆಟ್ಗಳು ತೆಗಿತಾರೆ, ಇಲ್ಲ ಅಂದ್ರೆ ಫುಲ್ ರನ್ ಕಂಟ್ರೋಲ್ ಮಾಡ್ತಾರೆ. ಹೌದು. ಸೊ ಅವರು ಒಂದು ಒಳ್ಳೆ ಪ್ಲಸ್ ನಮ್ಮ RCBಗೆ. ಪ್ರತಿ ಮ್ಯಾಚ್ ಅಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಇದೆ ನೋಡಿ. ಎಂತ ಬ್ಯಾಟರ್ ಬಂದ್ರು ಬೌನ್ಸ್ ಆಗ್ತಾರೆ, ಅವ್ರು ಮುಟ್ಟಕ್ಕಾಗಲ್ಲ. ಕೃಣಾಲ್ ಪಾಂಡ್ಯ ಒಳ್ಳೆ ಆಟ ಆಡ್ತಿದ್ದಾರೆ. ಓಕೆ, ನಾವು ಲಾಸ್ಟ್ ಡಿಸ್ಕಷನ್ ಮುಂಬೈ ಮೇಲೆ ಮ್ಯಾಚ್ ಆಡ್ಬೇಕಾದ್ರೆ ಹೇಳ್ತಾ ಇದ್ವಿ, ಇವಾಗ ಸಾಲ್ಟ್ ದೇನ ಅಂತ ಪರ್ಫಾರ್ಮೆನ್ಸ್ ಬರ್ತಿಲ್ಲ, ಬಟ್ ಮುಂಬೈ ಮೇಲೆ ಚೆನ್ನಾಗಿ ಆಡಿದ್ರು. ಸೊ ಈಗ ರಿಪ್ಲೇಸ್ಮೆಂಟ್ ಮಾಡಕ್ಕಾಗಲ್ಲ. ಸೊ ಬೇರೆ ಇನ್ಯಾರಾದ್ರೂ RCB ಬ್ಯಾಟರ್ಸ್ ಗಳಲ್ಲಿ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಯಾರಿಗೆ ಅವಕಾಶ ಕೊಡ್ಬೋದು ಅಂತ ಅಂದ್ರೆ ನನಗನ್ಸೋದು ಆಲ್ಮೋಸ್ಟ್ ಅವ್ರು ಚೇಂಜ್ ಮಾಡಲ್ಲ ಅನ್ಕೋತೀನಿ. ಯಾಕಂದ್ರೆ ನಾವು ಮಾಡಂಗಿದ್ರೆ ಹೋದ್ ಮ್ಯಾಚ್ ಮಾಡ್ಬೋದು ಮುಂಬೈ ಮೇಲೆ. ಸ್ಟಿಲ್ ಅವ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಅವರು ನನ್ನ ಪ್ರಕಾರ ಅದೇ ಟೀಮ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ಸುತ್ತೆ. ಈಗ ಲಕ್ನೋ ಮೇಲೆ ಕೂಡ ಚೆನ್ನಾಗಿ ಆಡಿರೋದ್ರಿಂದ ಏನು ಚೇಂಜಸ್ ಮಾಡಲ್ಲ ಅನ್ಕೋತೀನಿ. ಓಕೆ. ಅಂಡ್ ಇನ್ನೊಂದು ನಾವು ಅಬ್ಸರ್ವ್ ಮಾಡಿ ನೋಡಿ, ಕೊಹ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಮುಂಬೈ ಮೇಲೆ ಅವ್ರು ಆಡಿದ್ದು, ಕೆಲವರು ಸ್ಲೋ ಅಂತಿದ್ದಾರೆ ಅವ್ರ ಆಟನ. ಓಕೆ. ಬಟ್ ನಮಗೆ ಅನ್ಸೋದು ಅವರ ಅದು ಆಟ ಸ್ಟಾರ್ಟಿಂಗ್ ಅಗ್ರೆಸಿವ್ ಆಗಿ ಆಡಿದ್ರು. ಯಾಕೆಂತಂದ್ರೆ ಒಂದ್ ಕಡೆ ಒಬ್ರು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ಇವರು ಸ್ಟಾರ್ಟ್ ಮಾಡಕ್ ಆಗ್ತಿರಲಿಲ್ಲ. ಸೊ ಹಂಗಾಗಿ ಅವಾಗ ಸ್ಲೋ ಆಯ್ತು ಅಷ್ಟೇ. ಆಕ್ಚುಲಿ ಕೊಹ್ಲಿನೇ ಫಸ್ಟ್ ಸ್ಟಾರ್ಟ್ ಮಾಡಕ್ಕೆ ಅವ್ರು ಒಂಥರ ಅಗ್ರೆಸಿವ್ ಆಗಿ ಇನ್ನೊಂದು ಆ ಟೀಮಲ್ಲಿ ಅಷ್ಟು ಇಯರ್ಸ್ ಇಂದ ಇದಾರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಹಿಂಗ್ ಆಡ್ಬೇಕು ಅಂತ. ಮೋಸ್ಟ್ಲಿ ಅವ್ರದ್ದು ಏನೋ ಒಂದ್ ಸ್ವಲ್ಪ ಫೀವರ್ ಏನೋ ಇತ್ತು ಅನ್ಸುತ್ತೆ, ಅವ್ರಿಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇತ್ತು. ಸ್ಟಿಲ್ ಆತರ ಮಾಡಿದಾರೆ. ಬಟ್ ಕೆಲವೊಬ್ರು ಅದಕ್ಕೂ ಒಂದು ಬ್ಯಾಡ್ ಕಮೆಂಟ್ಸ್ ಆಗ್ತಿದ್ದಾರೆ, ಕೊಹ್ಲಿ ಸ್ಟ್ರೈಕ್ ರೇಟ್ ಕಡಿಮೆ ಇತ್ತು, ಬಾಲ್ ಜಾಸ್ತಿ ತಗೊಂಡಿದ್ದಾರೆ. ಆಕ್ಚುಲಿ ಏನ್ ಗೊತ್ತಾ, ಅಕಸ್ಮಾತ್ ಏನಾದ್ರು ಸಾಲ್ಟ್ ಅಥವಾ ಕೊಹ್ಲಿ ಯಾರಾದ್ರೂ ವಿಕೆಟ್ ಹೋಗಿತ್ತು ಅಂದ್ರೆ ಪವರ್ ಪ್ಲೇಯರ್, ಅಲ್ಲೂ ಕೂಡ ರನ್ ಇವರು 240 ಯಾಕಂದ್ರೆ ನೆಕ್ಸ್ಟ್ ಬರೋ ಬ್ಯಾಟರ್ಸ್ ಗೆ ಒಂದು ಪ್ರೆಷರ್ ಆಗಿರೋದು, ಇನ್ನೊಂದು ವಿಕೆಟ್ ಉಳಿಸ್ಕೊಳ್ಳೋದು ಒಂದಿರೋದು. ಸೊ ಅದು ಕರೆಕ್ಟ್. ಯಾಕೆಂದ್ರೆ ಕೊಹ್ಲಿ ಬಾಲ್ ತಿಂದ್ರದಲ್ಲಿ ಅದು ತಿಂದಿಲ್ಲ. ಆಕ್ಚುಲಿ ಅದು ಒಂದು ಇದ್ರಲ್ಲಿ ನೋಡೋದಾದ್ರೆ ಅವ್ರು ಕರೆಕ್ಟ್ ಆಗಿ ಆಡ್ತಾ ಇದ್ದಾರೆ. ಏನೋ ಸಾಲ್ಟ್ ಸ್ವಲ್ಪ ಜಾಸ್ತಿ ಹೊಡೆದಿರೋದ್ರಿಂದ ಕಂಪೇರ್ ಟು ಹಂಗನ್ಸುತ್ತೆ. ಅಂಡ್ ಇನ್ನೊಂದು, ಮುಂಚೆ ಟೀಮ್ ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗ್ತಿತ್ತು ಒಂದ್ ಟೈಮ್ ಅಲ್ಲಿ. ಹೌದು. ಸೊ ಹಾಗಾಗಿ ಅವರು ಸ್ವಲ್ಪ ಹೊಡಿ ಆಟ ಆಡ್ಬೇಕಾಗಿ. ಈಗ ತುಂಬಾ ಜನ ಇದಾರೆ ಬ್ಯಾಟಿಂಗ್ ಅಲ್ಲಿ ಒಳ್ಳೆ ಆಟ ಆಡೋರು. ಇವ್ರದ್ದು ಏನಂದ್ರೆ ಆಂಕರಿಂಗ್ ರೋಲ್ ಅಷ್ಟೇ, ಒಂದು ಸ್ಟ್ರೈಕ್ ಅವ್ರಿಗೆ ಕೊಟ್ಟು ಆರಾಮಾಗಿ ಆಡ್ಕೊಳ್ಳೋ ರೀತಿ. ಇನ್ನೊಂದು, ಅವ್ರು ಆ ಲೆವೆಲಿಗೆ ಸ್ಪೀಡ್ ಆಡೋದು ಯಾಕೆ ಹೇಳಿ, ಇಲ್ಲಿ ಕೊಹ್ಲಿ ಇದಾರೆ ಅಂತ. ಕೊಹ್ಲಿ ಅಂತವ್ರು ಇದಾರೆ, ಅವ್ರು ವಿಕೆಟ್ ಕೊಡಲ್ಲ. ಸೊ ನಾವು ನಮ್ ಇಷ್ಟ ಬಂದಂಗ ಆಡೋಣ, ಹೊಡಿ ಆಟ ಆಡೋಣ ಅಂದ್ಬಿಟ್ಟೆ ಹಂಗಾಡೋದು. ಬಟ್ ಹಂಗಾಗಿ ಕೊಹ್ಲಿ ಸ್ಟ್ರೈಕ್ ರೇಟಿಗೆ ಕಮೆಂಟ್ ಹಾಕೋದು ಸರಿಯಲ್ಲ. ನೀವು ಸ್ಟಾರ್ಟಿಂಗ್ ಹೌದು ನೀವು ಹೇಳಿದ, ಯಾಕೆಂದ್ರೆ ಸ್ಟಾರ್ಟಿಂಗ್ RCB ಎಲ್ಲ ಬ್ಯಾಟ್ಮನ್ ತಗೊಳ್ಳಿ, ಒಂದು ಸಾಲ್ಟ್ ಹೊಡಿಬಾಡಿ ಆಟಗಾರ, ಕೊಹ್ಲಿನೂ ಹೊಡಿಬಾಡಿ ಆಟಗಾರ, ಇನ್ನ ಪಡಿಕಲ್ಲು ಅಷ್ಟೇ, ಬಂದ ತಕ್ಷಣ ಅವರೇನು ಫಸ್ಟ್ ಬಾಲ್ ಇಂದಾನೆ ತಗೊಂತಾರೆ. ಅದಾಯ್ತಾ, ಇನ್ನ ರಜತ್ ಪಾಟಿದಾರ್ ಇವಾಗ ಗೊತ್ತಲ್ಲ ಯಾವ ತರ ಆಟಾಡ್ತಿದ್ದಾರೆ ಅಂತ. ಈ ತರ 4 ಬ್ಯಾಟ್ಸ್ಮನ್ ಗಳು ಎಲ್ಲ ಹೊಡಿಬಾಡಿ ಆದ್ರೆ ವಿಕೆಟ್ ಹೋದ್ರೆ ಕಷ್ಟ. ಒಬ್ರು ಕಚ್ಕೋಬೇಕು. ಒಬ್ರು ಹಂಗಿದ್ದಾಗ ಬೇರೆಯವರೆಲ್ಲ ಅವ್ರ ಫ್ರೀಡಮ್ ಅಲ್ಲಿ ಆಡಕ್ ಶುರು ಮಾಡ್ತಾರೆ. ಹಂಗಾಗಿ ಕೊಹ್ಲಿ ಆಟದಲ್ಲಿ ಏನು ತಪ್ಪೇನು ಕಾಣಿಸಿಲ್ಲಪ್ಪ ನಮ್ಗೆ. ಅವರು ಕರೆಕ್ಟ್ ಆಗಿ ಆಟ ಆಡ್ತಿದ್ದಾರೆ. ಅಂಡ್ ಈವನ್ ಏನಾದ್ರು ಕೊಲ್ಯಾಪ್ಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ಅವರೇ ಜಾಸ್ತಿ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋದು ನೋಡಿದ್ವಿ. ಕೊಹ್ಲಿ ಆಟ ಏನು ಅದಕ್ಕೆ ಡ್ರಾಬ್ಯಾಕ್ ಅನ್ಸ್ತಿಲ್ಲ. ಅಂಡ್ ಮ್ಯಾಚ್ ಗೆದ್ದಿದೆ ಕೂಡ. ಹೌದು. ಹಂಗಿದ್ದಾಗ ಕಮೆಂಟ್ಸ್ ಹಾಕೋದು ಸರಿಯಲ್ಲ. ಅಂತ ಲೆಜೆಂಡ್ ಪ್ಲೇಯರಿಗೆ ಅವ್ರ ಸ್ಟ್ರೈಕ್ ರೇಟ್ ಕಡಿಮೆ ಆಯ್ತು, ಬಾಲ್ ಜಾಸ್ತಿ ತಿಂದ್ರು ಅಂತೆಲ್ಲ ಸ್ವಲ್ಪ ಕಮೆಂಟ್ಸ್ ಗಳು ವೈರಲ್ ಆಗ್ತಿದೆ. ಅದು ಸರಿಯಲ್ಲ ಅನ್ಸುತ್ತೆ. ಹೌದು. ಅಂದ್ರೆ ಈಗ ನೀವು ಹೇಳಿದ್ರ ಪ್ರಕಾರ ಇದೇ ಇದಂಗೈತಲ್ಲ, ಧೋನಿನೇ ವಿನ್ ಮಾಡಿಸ್ಬೇಕು ಅನ್ನೋ ತರ ಫ್ಯಾನ್ಸ್ ಇದು ಅದೇ ತರ ಅದೇ ಆಗ್ಬಿಡುತ್ತೆ. ಪ್ರತಿ ಮ್ಯಾಚ್ ಕೊಹ್ಲಿನೇ ಹೊಡಿಬೇಕು ಅಂದ್ರೆ ಆಗಲ್ಲ. ಈಗ ಉಳಿದಿರೋ ಬ್ಯಾಟ್ಸ್ಮನ್ ಗಳು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅವ್ರಿಗೆ ಏನಂತಂದ್ರೆ, ಒಂದು ನಾವು ಗಾರ್ಡ್ ಮಾಡ್ಬೇಕಂದ್ರೆ ವಿಕೆಟ್ ಹೋದಂಗೆ ಸ್ಕ್ರೀಸ್ ಅಲ್ಲಿ ಇರ್ಬೇಕಾಗುತ್ತೆ, ಹೊಡಿಯೋರಿಗೆ ಅವಕಾಶ ಕೊಡ್ಬೇಕು. ಹಂಗಿದಾಗ ಹೇಳಕ್ ಆಗಲ್ಲ. ಈಗ ಲಕ್ನೋ ಮೇಲೆ ಒಂದೊಂದ್ಸಲ ಮೊಹಮ್ಮದ್ ಶಮಿ ಅಂತವ್ರು ಫಿಲ್ ಸಾಲ್ಟ್ ಮೇಲೆ ಡಾಮಿನೇಟ್ ಮಾಡ್ಬೋದು, ವಿಕೆಟ್ ಗಳು ತೆಗಿಬಹುದು. ಅಂತ ಟೈಮಲ್ಲಿ ಕೊಹ್ಲಿ ಆಟ ನಾವು ನೋಡ್ಬೋದು. ಆಕ್ಚುಲಿ ಅವ್ರು ಹೊಡಿಯಕ್ ಶುರು ಮಾಡಿದ್ರು ಅಂದ್ರೆ ಅದು ಪ್ಯೂರ್ ಎಂಟರ್ಟೈನ್ಮೆಂಟ್. ಅವ್ರು ಯಾವಾಗ ಬೇಕಾದ್ರೂ ಬೌನ್ಸ್ ಬ್ಯಾಕ್ ಆಗ್ಬೋದು. ಹಂಗಾಗಿ ಅವರಿಗೆ ಫಾರ್ಮ್ ಕೊರತೆ ಅನ್ನೋದು ಬರಲ್ಲ, ಅಥವಾ ಅವ್ರಿಗೆ ಏನೋ ಕಷ್ಟ ಆಗ್ತಿದೆ ಅನ್ನೋದಂತೂ ಇರೋದೇ ಇಲ್ಲ. ಎವರ್ ಗ್ರೀನ್ ಲೆಜೆಂಡ್ ಅವರು. ಇನ್ನು ಈ ಸೀಸನ್ ಈಗ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಚೇಸಿಂಗ್ ಕಡೆ ಟರ್ನ್ ಆಗ್ತಿದೆ. ಚೇಸಿಂಗ್ ಮಾಡೋರೆ ಗೆಲ್ತಿದ್ದಾರೆ ಆಲ್ಮೋಸ್ಟ್ ಜಾಸ್ತಿ. ಸೊ RCB ಟಾಸ್ಕ್ ಇದ್ರೆ ಚೇಸಿಂಗ್ ಕಡೆನೇ ಹೋಗ್ಬೇಕಂತ. ಖಂಡಿತ. ಬೆಂಗಳೂರು ಪಿಚ್ ಆಗಿರೋದ್ರಿಂದ ಚೇಸಿಂಗ್ ಮಾಡೋರಿಗೆ ಅಡ್ವಾಂಟೇಜ್ ಇದ್ದೇ ಇರುತ್ತೆ, ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ. ಸೊ ಚೇಸಿಂಗ್ ತಗೊಂಡ್ರೇನೆ ಒಳ್ಳೇದು ಬೆಂಗಳೂರು. ಅಂಡ್ ಅವ್ರು ಅದೇ ಮಾಡ್ತಾರೆ ಅನ್ಸುತ್ತೆ. ಅಂಡ್ ಲಕ್ನೋ ಫಸ್ಟ್ ಬ್ಯಾಟಿಂಗ್ ಹೋದ್ರು ತುಂಬಾ ರನ್ ಟಾರ್ಗೆಟ್ ಕೊಡಲ್ಲ ಅಂತ ನನಗೆ ಅನ್ಸುತ್ತೆ. 200 ಹೋಗ್ಬೋದು. 200 ಕ್ರಾಸ್ ಮಾಡೋ ಚಾನ್ಸಸ್ ಇರಲ್ಲ. ಅಕಸ್ಮಾತ್ ಬೆಂಗಳೂರು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 250 ಪಕ್ಕ 250 ಹತ್ರ ಹೋಗ್ತಾರೆ. ಯಾಕೆಂದ್ರೆ ಆತರ ಬ್ಯಾಟ್ಸ್ಮನ್ ಗಳು ಇದಾರೆ. ವಿಕೆಟ್ ಅವರು ಕೂಡ ಟರ್ನ್ ಮಾಡೋ ಚಾನ್ಸ್ ಇದೆ. ಯಾಕಂದ್ರೆ ನೀವು ಇದ್ರ ಮೇಲೆ SRH ಮೇಲೆ ಎಲ್ಲ ಲಾಸ್ಟ್ 200 ಸಮಥಿಂಗ್ RR ಮೇಲೆ. ಸೊ 127 5-7 ವಿಕೆಟ್ ಏನೋ ಹೋಗಿತ್ತು. ಆದ್ರೂ ಹೋಗಿದೆ ಬ್ಯಾಟಿಂಗ್. ಅಂದ್ರೆ ಬ್ಯಾಟಿಂಗ್ ಮಾತ್ರ ಹೇಳಿಲ್ವಾ, ಇವ್ರು ಇದೇ ಬ್ಯಾಟಿಂಗ್ ಇಡೀ ಸೀಸನ್ ಹೋದ್ರೆ
ಪಕ್ಕಾ ಫೈನಲ್ ಎಲ್ಲ ರೆಕಾರ್ಡ್ಸ್ ಆಗಿರ್ಬೋದು, 300 ರೆಕಾರ್ಡ್ ಆಗಿರ್ಬೋದು, ಎಲ್ಲ ಕೂಡ ನಾವು ನೋಡಿ ಇಷ್ಟ ಮ್ಯಾಚ್ ಗಳಲ್ಲಿ ನಾವು ಎಲ್ಲರದು ಬ್ಯಾಟಿಂಗ್ ನೋಡಿದೀವಿ, ಎಲ್ರದ್ದು ಕೊಲ್ಯಾಪ್ಸ್ ಆಗುತ್ತೆ. ಆಲ್ಮೋಸ್ಟ್ ಡೌನ್ ದಿ ಆರ್ಡರ್ ಬರ್ತಿದ್ದಂಗೆ ಅವರು ಔಟ್ ಆಗೋದು, ರನ್ ಕಡಿಮೆ ಆಗೋದು. RCB ಅದು ನೋಡ್ಲೇ ಇಲ್ಲ. ಅಂಡ್ ಅವರು ಬ್ಯಾಟಿಂಗ್ ಅಲ್ಲಿ ಫೈಲ್ ಆಗಿರೋದು ಅಲ್ವಾ. ಯಾರಾದ್ರೂ ಒಬ್ರು ನಿಂತೇ ನಿಲ್ತಾರೆ. ಹೌದು, ಎಕ್ಸಾಂಪಲ್ ಇದೆ SRH RR ಇದೆಯಲ್ಲ, SRH ಎಂತ ಬ್ಯಾಟಿಂಗ್ ಲೈನಪ್, RR ಎಂತ ಬ್ಯಾಟಿಂಗ್ ಲೈನ್, ಎರಡು ಕೂಡ ಡೌನ್ ಫಾಲ್ ಆಗಿದೆ. ನೋಡಿ ಇದ್ರ ಮೇಲೆ SRH ಮೇಲೆ RR ಹಿಂಗೆ 5 ವಿಕೆಟ್ ಬೀಳುತ್ತೆ. ಹೌದು, ಆದ್ರೂ ಈ RCB ಹಂಗಲ್ಲ, ಒಬ್ರೋದ್ರು ಇಬ್ರೋದ್ರು ಇನ್ನೊಬ್ರು ನಿಲ್ತಾರೆ. ಪತ್ತಿದಾರ್ ಅಂತೂ ಈ ಸೀಸನ್ ನೆಕ್ಸ್ಟ್ ಲೆವೆಲ್ ಆಡ್ತಿದ್ದಾರೆ. ಅವರು ಯಾವುದೇ ಫಾರಿನ್ ಪ್ಲೇಯರ್ಗೂ ಕಡಿಮೆ ಇಲ್ಲ ಅನ್ಸುತ್ತೆ. ಕ್ಯಾಪ್ಟನ್ ಆಟ ಹಿಂಗಿರ್ಬೇಕು ಅನ್ನೋದು ತೋರ್ಸ್ಕೊಡ್ತಿದ್ದಾರೆ. ಸೊ ಒಳ್ಳೆ ಆಟ, ಅದು ಒಳ್ಳೆ ಪ್ಲೇಸ್ ಪತ್ತಿದಾರ್ದು. ಓಕೆ, ಲಕ್ನೋ ಮೇಲೆ ಹಂಗಾದ್ರೆ RCB ಫುಲ್ ಡಾಮಿನೇಟ್ ಮಾಡೋದು, ಸ್ವಲ್ಪ ಒಂದ್ ಕೈ ಮೇಲ್ಗೈ ಇದೆ ಅಂತ ಇದ್ದೇ ಇರುತ್ತೆ. ಏನಾರು ಅಪ್ಪಿತಪ್ಪಿ ಆಚೆ ಈಚೆ ಆಗಿ ಮ್ಯಾಚ್ ಚೇಂಜ್ ಆಗ್ಬೋದು ಬಿಟ್ರೆ, RCB ಈಗ ಏನ್ ಆಡ್ತಿದಾರೋ ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ರೆ ಪಕ್ಕಾ ಗೆಲ್ತಾರೆ. ಸೊ ಹಂಗಾದ್ರೆ ಹರಿ, ಲಕ್ನೋ ಮೇಲೆ RCB ಫುಲ್ ಡಾಮಿನೇಟ್ ಮಾಡಿ ಗೆಲ್ಲೋ ಚಾನ್ಸ್ ಇದೆ. ಸೊ ಎಲ್ಲಾದ್ರೂ ಬೈ ಚಾನ್ಸ್ ಏನಾದ್ರೂ RCB ಮೈನಸ್ ಆದ್ರೆ ಬೌಲರ್ಸ್ ಇಂದ ಆಗ್ಬೋದು. ಅಂಡ್ ಅಲ್ಲಿ ಶಮಿ ಗೊತ್ತಲ್ಲ, ಟೆಸ್ಟ್ ಲೆಂತ್ ಬೌಲಿಂಗ್ ಅವ್ರದ್ದು. ಸೊ ಅವ್ರು ಸ್ವಲ್ಪ ಕಾಡೋ ಚಾನ್ಸಸ್ ಇರುತ್ತೆ RCB. ಅಕಸ್ಮಾತ್ ಅವ್ರ ಲೆಂತ್ ಸ್ವಲ್ಪ ಮುಟ್ಟೋದು ಕಷ್ಟನೇ. ಅವ್ರ ಬೌಲಿಂಗಿಗೆ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು RCB ಅವರು. ಬಿಟ್ರೆ ಇನ್ನೆಲ್ಲ ಒಳ್ಳೆ ಚಾನ್ಸಸ್ ಇದೆ RCB ಗೆ ಗೆಲ್ಲುವ ಫೇವರೇಟ್ ತಂಡ RCB ಖಂಡಿತ. ಸೊ ಕರೆಕ್ಟ್, ಎಲ್ಲ ಫ್ಯಾನ್ಸ್ ಕೂಡ ಅದೇ RCB ಗೆಲ್ಬೇಕು, ಮತ್ತೆ ಗೆಲ್ಲೋ ಆತರ ಸ್ಟ್ರಾಂಗ್ ಇದೆ ಆಟಗಾರರಿಂದ, ಟೀಮ್ ಕೂಡ ಸ್ಟ್ರಾಂಗ್ ಇದೆ. ಅಂಡ್ ಒಳ್ಳೆ ಫ್ಯಾನ್ಸ್, ಒಳ್ಳೆ ನಂಬರ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಬೆಂಗಳೂರು ಪಿಚ್ ಅಲ್ಲ. ಒಂದ್ ಕಡೆ ಫ್ಯಾನ್ ಸಪೋರ್ಟ್ ಕೂಡ, ಹೋಮ್ ಗ್ರೌಂಡ್ ಬೇರೆ ಜಾಸ್ತಿ ಜೋಶಲ್ಲೇ ಇರುತ್ತೆ. ಸೊ ನೋಡೋಣ ಲಕ್ನೋ ಮೇಲೆ RCB ಯಾವ ತರ ಒಂದು ಡಾಮಿನೇಟ್ ಮಾಡಿ ಮ್ಯಾಚ್ ಅನ್ನ ಗೆಲ್ಲುತ್ತೆ, ಮತ್ತೆ ಫ್ಯಾನ್ಸ್ಗೆ ಯಾವ ತರ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಕ್ರೀಡಾ ಸಂಬಂಧಿತ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಅಪ್ಡೇಟ್ ಜೊತೆ ನಾನು ಹರಿ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.